ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ವ್ಯರ್ಥವೆಂದೆನಿಪುದಲ ಸೃಷ್ಟಿಯಲಿ ಬಹುಭಾಗ ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲಿ ಕರ್ತನ್ ಆಲೋಚಿಸದ ದುಂದಿನವನೆಂಬ ನುಡಿ ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ. ಕಳೆದ 2 ಮುಕ್ತಕಗಳಲ್ಲಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದರು. ಹೊರಗಿನಿಂದ ನಮ್ಮ ಒಳಗೆ ಬಂದಂಥ ವಿಷಯಗಳನ್ನು ವಿಚಾರದ ಶಕ್ತಿಯಿಂದ ಸಂಸ್ಕರಿಸಿಕೊಂಡು ಅದರ ನಿಜವಾದ ಅರ್ಥವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದರು. ಸಾಧಾರಣವಾಗಿ ಏನಾಗುತ್ತೆ, ಈ ಥರ ಪ್ರಾರಂಭ ಆದಾಗ ನಮಗೆ ಸ್ವಲ್ಪ ವಿಷಯ ಗೊತ್ತಿದ್ದಾಗ ಮಾನವನ ಒಂದು ಸಹಜ ಪ್ರವೃತ್ತಿ ಏನಂದರೆ, ನನಗಿನ್ನೆಲ್ಲ ಗೊತ್ತಾಗೋಯ್ತು, ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲಪ್ಪ, ಬೇರೆ ಎಲ್ಲ ಇದೆ ಅಂತಂದಾಗ ನನಗೆ ಕಾಣಿಸ್ತಾನೆ ಇಲ್ಲ, ಸೊ ಹಾಗಾಗಿ ಅದಿಲ್ಲ. ನನಗೆ ಯಾವ್ದು ಕಾಣಿಸ್ತಾ ಇಲ್ವೋ ಅದು ಇಲ್ಲ, ನಾನು ಕಂಡದ್ದು ಮಾತ್ರ ಸತ್ಯ, ಅದರ ಬಗ್ಗೆ ನನಗಿರೋಂಥ ಅಭಿಪ್ರಾಯ ಇದು, ಹಾಗಾಗಿ ನಾನು ಹೇಳಿದ್ದೇ ಸತ್ಯ ಅನ್ನೋ ರೀತಿಯ ಒಂದು ದೃಷ್ಟಿಕೋನವನ್ನು, ಒಂದು ಮನೋಭಾವವನ್ನು ಹೆಚ್ಚಿನ ವ್ಯಕ್ತಿಗಳು ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಈ ಹಳ್ಳಕ್ಕೆ ಸಾಧಾರಣ ಎಲ್ಲರೂ ಬೀಳ್ತಾರೆ. ಅದರ ಬಗ್ಗೆ ಜಾಗೃತರಾಗಿರಬೇಕು ಅಂತ ಡಿವಿಜಿಯವರು ಈ ಮುಕ್ತಕ ಮತ್ತು ಮುಂದಿನ 2 ಮುಕ್ತಕಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇನು, ನಾವು ಆಚೆ ಈಚೆ ಪ್ರಪಂಚದಲ್ಲಿ ನಮಗೆ ಕಾಣುವಂಥ ವಿಚಾರಗಳನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ, ಇದೇನು ಇಷ್ಟೊಂದು ವೈವಿಧ್ಯ ಇದೆಯಲ್ಲ, ಇದು ಯಾಕೆ ಬೇಕಿತ್ತು ಇಂಥದ್ದೆಲ್ಲ? ಗಿಡ ಮರ ಇರಬೇಕು, ಅದರಿಂದ ಏನೋ ನಮಗೇನೋ ಆಕ್ಸಿಜನ್ ಸಿಕ್ಕತ್ತೆ, ಕಾರ್ಬನ್ ಡೈಆಕ್ಸೈಡ್ ಇದಾಗತ್ತೆ, ಅದು ಸೂರ್ಯನ ಕಿರಣದಿಂದ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಏನೋ ಒಂದಿದೆ. ಆಯ್ತಪ್ಪ, 1 ಥರದ್ದೋ 2 ಥರದ್ದೋ ಗಿಡ ಮಾಡಲಿ, ಲಕ್ಷಾಂತರದ ಗಿಡಗಳಿದೆಯಲ್ಲ, ಯಾಕೆ ಸುಮ್ಮನೆ ಅವೆಲ್ಲ ಯಾಕೆ ಬೇಕು? 1-2 ಥರದ್ದು ಮಾಡಿದರೆ ಸಾಕಾಗಿತ್ತು. ಸೊ ಬ್ರಹ್ಮ ಯೋಚನೆ ಮಾಡಲಿಲ್ಲ ಅನಿಸುತ್ತೆ, ಏನು ಬೇಕೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಆವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಹಾಗೆ ಆಚೆ ಈಚೆ ನೋಡ್ತಾನೆ ವ್ಯಕ್ತಿ, ಅಲ್ಲೆಲ್ಲೋ ಒಂದು ಸಣ್ಣ ಹುಳ ಕಾಣಿಸ್ತು, ಇಲ್ಲಿ ಯಾವುದೋ ಒಂದು ಪಕ್ಷಿ, ಆ ಕಡೆ ಇನ್ನೊಂದು ಯಾವುದೋ ಈ ಪಕ್ಷಿಗಿಂತ ಇನ್ನೊಂದು ದೊಡ್ಡ ಪಕ್ಷಿ ಕಾಣಿಸ್ತು, ಅಲ್ಲಿ ಯಾವುದೋ ಒಂದು ಪ್ರಾಣಿ. ಆಗಲೂ ಅನಿಸುತ್ತೆ, ಇವೆಲ್ಲ ಯಾಕೆ ಸುಮ್ಮನೆ, ಇವೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನಿಸುತ್ತಂತೆ. ವ್ಯರ್ಥವೆನಿಪುದು ಸೃಷ್ಟಿಯಲ್ಲಿ ಬಹುಭಾಗ, ಅದರಿಂದ ಏನು ಪ್ರಯೋಜನವೋ ಆ ಪ್ರಯೋಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಅಥವಾ ಆ ಪ್ರಯೋಜನವನ್ನು ಹೆಚ್ಚಿಸೋ ರೀತಿಯಲ್ಲಿ ಆ ರಾ ಮೆಟೀರಿಯಲ್ನೇ ಜಾಸ್ತಿ ಮಾಡು ಅಂತ. ಅದು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಈಗ ಹೇಳ್ತೀವಿ. ಡೆವಲಪ್ಮೆಂಟ್, ಅಭಿವೃದ್ಧಿ ಅನ್ನೋಂಥ ಒಂದು ಪರಿಕಲ್ಪನೆ ಏನಿದೆ, ಅದು ಮನುಷ್ಯ ಕೇಂದ್ರಿತವಾದಂಥದ್ದು. ದುರದೃಷ್ಟವಶಾತ್ ಇವಾಗ ನಾವು ಮಾಡ್ತಾ ಇರುವಂಥದ್ದು, ಮನುಷ್ಯ ತನಗೆ ಯಾವುದು ಬೇಕೋ, ತನಗೆ ಏನು ಬೇಕೋ, ತನಗೆ ಯಾವುದು ಪ್ರಯೋಜನಕಾರಿಯೋ ಅದಕ್ಕೆ ಮಾತ್ರ ಮೌಲ್ಯವನ್ನು ಕೊಡ್ತಾನೆ. ತನಗೆ ಯಾವುದು ಪ್ರಯೋಜನಕಾರಿ ಅಂತ ಅವನು ಹೇಗೆ ನಿರ್ಧಾರ ಮಾಡ್ತಾನೆ? ತನಗೆ ನೇರವಾಗಿ ಯಾವುದು ಕಾಣಿಸ್ತಾ ಇದೆಯೋ ಅದನ್ನಷ್ಟೇ ನೋಡ್ತಾ ಇದ್ದಾನೆ. ಈಗ ಭೂಮಿಯಲ್ಲಿ ಫಲವತ್ತತೆ ಇದೆ, ಯಾವುದನ್ನು ಬಿತ್ತಿದ್ರೂ ಬೆಳೆ ಬರುತ್ತೆ. ಈಗ ನಮ್ಮಲ್ಲೇ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ನನಗೆ ಯಾವ ಬೆಳೆಯಿಂದ ಅತಿ ಹೆಚ್ಚಿನ ಲಾಭ ಬರುತ್ತೋ ಅದನ್ನು ಮಾತ್ರ ಬಿತ್ತೀನಿ ನಾನು. ಯಾಕೆ? ನನಗನ್ಸುತ್ತೆ ಬೇರೆದನ್ನು ಬಿತ್ತಿದ್ರೆ ವೇಸ್ಟು,
ಅದರ ಬದಲು ತಂಬಾಕು ಅಥವಾ ಶುಂಠಿ ಈ ಥರದ್ದು ಹಾಕಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ. ಬೇರೆದು ಹಾಕೋದೇನು ವೇಸ್ಟ್. ಭಗವಂತನಿಗೆ ಬುದ್ಧಿ ಇಲ್ಲ ನನ್ನಷ್ಟು, ಏನೇನೇನೋ ಹಾಕಿದಾನ ಅವನು ಅಂತ ಅನ್ಸಕ್ಕೆ ಶುರುವಾಗತ್ತೆ. ಆದರೆ ಈಗ ಕಳೆದ ಕೆಲವು ದಶಕಗಳಿಂದ, ಒಂದೆರಡು ಶತಮಾನಗಳಿಂದ ಮನುಷ್ಯ ನಡೆದು ಬಂದ ದಾರಿ, ಅದರಿಂದಾಗಿ ಇಡೀ ಭೂಲೋಕದಲ್ಲಿ, ಇಡೀ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನೋಡಿದಾಗ ಹೆಚ್ಚಿನ ಅನಾಹುತಗಳಿಗೆ ಈ ಮನೋಭಾವವೇ ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕ್ರಿಮಿ ಕೀಟ ಕೋಟಿಯ ರಚನೆ ಯಾಕೆ ಬೇಕಾಗಿತ್ತು ಅಂತ ಅನ್ಸಕ್ಕೆ ಶುರುವಾಗಿದೆ. ಯಾಕೆ ಆ ಭಾವನೆ ಯಾಕೆ ಬರೋಕ್ಕೆ ಶುರುವಾಯಿತು? ಅದು ನಮ್ಮ ಸ್ವಾರ್ಥದ ದೃಷ್ಟಿಯಿಂದ, ನಮ್ಮ ಇತಿಮಿತಿಯಲ್ಲಿರುವಂಥ ಬಹಳ ಸೀಮಿತವಾದಂತಹ ದೃಷ್ಟಿಯಿಂದ. ಆ್ಯಕ್ಚುಲಿ ಈ ಇಡೀ ಪ್ರಪಂಚವನ್ನು ನಾವು ನೋಡಿದಾಗ, ಈ ಜೀವ ಜಗತ್ತನ್ನು ನಾವು ನೋಡಿದಾಗ, ಪ್ರತಿಯೊಂದು ಜೀವಿಯೂ ಕೂಡ ಇನ್ನೊಂದು ಜೀವಿಯ ಜೊತೆ ನಂಟನ್ನು ಹೊಂದೇ ಇರುತ್ತೆ. ಮುಂದಿನ ಮುಕ್ತಕಗಳಲ್ಲಿ ಆ ನಂಟನ್ನು ಕೂಡ ಬಹಳ ಸುಂದರವಾಗಿ ಡಿ ವಿ ಜಿಯವರೇ ವಿವರಿಸ್ತಾರೆ. ಅದನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವೇನು ಅಂದ್ಕೊಳ್ತೀವಿ, ಕ್ರಿಮಿ ಕೀಟ ಕೋಟಿಯ ರಚನೆ ಸುಮ್ಮನೆ ದುಂದಿನದು, ವೇಸ್ಟ್, ಖರ್ಚು ಜಾಸ್ತಿ ಅದಕ್ಕೆ. ಅದರ ಬದಲು ನಮ್ಗೆ ಯಾವುದು ಉಪಯೋಗ ಬರುತ್ತೋ ಅಷ್ಟನ್ನು ಮಾತ್ರ ನಾವು ನೋಡಿದರೆ ಸಾಕು. ಸೊ ಇದು ನಮಗೆಲ್ಲ ಬರ್ತಾ ಇರೋದು ಯಾಕೆ ಅಂತಂದರೆ, ಅದು ಅರ್ಧ ದೃಷ್ಟಿಯ ವಿವರ, ಪೂರ್ತಿ ದೃಷ್ಟಿ ನಮಗೆ ಸಿಗ್ತಾ ಇಲ್ಲ. ನಮಗೆ ಮೊದಲನೇದಾಗಿ ನಮಗೆ ಕಣ್ಣು ಕಾಣೋದೇ ಅಲ್ಪ ಸ್ವಲ್ಪ. ಆ ಅಲ್ಪ ಸ್ವಲ್ಪ ನಮ್ಮ ಕಣ್ಣಿಗೆ ಬಿದ್ದದ್ದನ್ನು ನಾವು ನಿಜವಾಗ್ಲೂ ವಸ್ತು ಸಾಕ್ಷಾತ್ಕಾರದಿಂದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ಒಂದು ಕಿಂಚಿತ್ ಭಾಗವನ್ನು ಮಾತ್ರ. ಆ ಕಿಂಚಿತ್ ಭಾಗವನ್ನೇ ನಾವು ಮಹಾನ್ ಜ್ಞಾನ ಅಂತ ಅಂದ್ಕೊಂಡು ಸೃಷ್ಟಿಕರ್ತನಿಗೆ ಬುದ್ಧಿ ಇಲ್ಲ ಅಂತ ಹೇಳೋವಂಥ ಸಾಹಸವನ್ನು ಮಾಡಕ್ಕೆ ಹೊರಟಿದ್ದೀವಿ. ಅದಕ್ಕಿಂತ ಒಂದು ದೊಡ್ಡ ಪ್ರಮಾದ ಬಹುಶಃ ಇಲ್ಲವೇ ಇಲ್ಲ, ಘಟಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಾವು ಮುಂದಿನದರಲ್ಲೂ ಕೂಡ ನೋಡ್ತೀವಿ. ಸೊ ಈಗ ಮುಖ್ಯವಾಗಿ ಏನಂತಂದರೆ, ಜಂಪಿಂಗ್ ಟು ಕನ್ಕ್ಲೂಷನ್ಸ್ ಅಂದರೆ, ನನಗೆ ಏನು ಗೊತ್ತಿದೆಯೋ ಅದೇ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಅಂತೀವಿ. ಅಂದರೆ ಅದೇ ಸಮಸ್ತ, ಅದೇ ಪರಿಪೂರ್ಣ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮನೋಭಾವದಿಂದ ಭಗವಂತನ್ನೇನೋ ನಾವು ಈ ಥರ ನಿಂದುಂದಿನವನು ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂದರೆ, ಭಗವಂತನ್ನೇ ಆ ಥರ ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ನಾವು ನಮ್ಮ ಸುತ್ತಮುತ್ತೂರು ಇರುವಂಥ ಜನರ ಬಗ್ಗೆ ಯಾವ ರೀತಿ ಭಾವನೆ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ನಾವು ಕಲಿಬೇಕಾದಂಥ ಪಾಠ ಏನಂದರೆ, ನನಗೆ ಇಷ್ಟು ಗೊತ್ತಿದೆ, ಬಹುಶಃ ನನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಗೆ ನನಗಿಂತ ಸ್ವಲ್ಪ ಹೆಚ್ಚು ಗೊತ್ತಿರಬಹುದು ಅನ್ನೋಂಥ ಒಂದು ಅವಕಾಶವನ್ನು ಕೂಡ ಅವ್ರಿಗೆ ಕೊಡೋಕ್ಕೆ ಪ್ರಾರಂಭ ಮಾಡಿದರೆ, ಆಗ ಬಹುಶಃ ನಮ್ಮ ಒಂದು ಸಂಘಟಿತವಾದಂಥ ಜ್ಞಾನ ಹೆಚ್ಚುತ್ತೆ. ಇನ್ನೊಬ್ಬರ ಬಗ್ಗೆ ನಾವು ಇಟ್ಕೊಳ್ಳೋವಂಥ ಪೂರ್ವಾಗ್ರಹಗಳು ಕಡಿಮೆಯಾಗತ್ತೆ. ತಿಳಿಯಾದ ಮನಸ್ಸಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.